ನಮ್ಮನೇಲಿ ಮಾತ್ರ ಇಂಥ ಪ್ರತಿಭೆಗಳು ಸಿಗೋದು. ಚೌಟಲ್ಲಿ ಎಲ್ಲಾದ್ರೂ ತಿನ್ನೋದು ನೋಡಿದ್ರಾ? ನೋಡ್ರಿ ನಮ್ಮನೇಲಿ ಎಂತೆಂತ ಪ್ರತಿಭೆಗಳಿದೆ. ತುಂಬಾ ದಿನ ಆದ್ಮೇಲೆ ಎಲ್ಲರೂ ಸೇರಿದ್ವಿ ಅಂತ ಹೇಳ್ಬಿಟ್ಟು ಪಾನಿಪುರಿ ಮಾಡಿದ್ವಿ ಇವತ್ತು. ಪ್ರತಿ ಸಲ ಚಿರ್ಮುರಿ ಮಾಡ್ತಾ ಇದ್ವಿ, ಬಟ್ ಈ ಸಲ ಸ್ವಲ್ಪ ಡಿಫ್ರೆಂಟ್ ಆಗಿರ್ಲಿ, ಸ್ಪೆಷಲ್ ಆಗಿರ್ಲಿ ಅಂತ ಹೇಳ್ಬಿಟ್ಟು ಪಾನಿಪುರಿ ಮತ್ತೆ ವಡೆ ಮಾಡಿದ್ವಿ. ನಮ್ಮ ಅಕ್ಕ ಎಂತ ದೊಡ್ಡ ಕೆಲಸ ಮಾಡ್ತಾವ್ರ ನೋಡ್ರಿ. ಅವಾಲಿಂದ ಕಷ್ಟಪಟ್ಟು ನಾವು ತಿಂದಿರೋ ಇವ್ರಿಗೆ ಮಾಡ್ಕೊಡ್ತಾ ಇದೀವಿ. ಬೆಲೆನೇ ಇಲ್ಲ ನಮ್ಗೆ. ಪಾನಿಪುರಿ ಅಂದ್ರೆ ಬಿಡ್ತೀವ ನಾವು? ಅವ್ರಿಗೆ ಹಾಕೊಟ್ಟಿದ್ ಗ್ಯಾಪ್ ಅಲ್ಲೇ ನಾವು ಒಂದ್ ರೌಂಡ್ ಮುಗಿಸಿದ್ವಿ ಅಷ್ಟೇ. ಬರೇ ಪಾನಿಪುರಿ ಇದ್ರೆ ಸಾಕಾಗಲ್ಲ ಅಂತ ಹೇಳ್ಬಿಟ್ಟು ದಹಿಪುರಿ ಬೇರೆ ಮಾಡ್ಕೊಂಡು ತಿಂದಿದ್ದಾಯ್ತು. ನಮ್ ಬಾವ ಲೇಟ್ ಆಗಿ ಬಂದ್ರು, ಲೇಟೆಸ್ಟ್ ಆಗಿ ಒಂದ್ ಐಡಿಯಾ ಕೊಟ್ರು, ಒಬ್ಬಟ್ಟಿನ ಸಾರು ಹಾಕೊಂಡು ತಿನ್ರಿ ಅಂತ ಹೇಳಿ ಹಾಕೊಂಡು ತಿಂತಿದ್ದ ನೋಡಿ. ಸೂಪರ್ ಆಗಿದೆ ಅಂತ ಹೇಳ್ದ ಚಂದು. ಅದಕ್ಕೆ ನಾವು ಒಂದ್ಸಲ ಟೇಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ರಕ್ಷಿ ಕೂಡ ಟೇಸ್ಟ್ ಮಾಡಿದ್ವಿ. ಚೆನ್ನಾಗಿತ್ತು ಕೂಡ. ಒಂದ್ ಪಾನಿಪುರಿ ತಿನ್ನಿಸ್ತಾ ಅವಾಗಿಂದ. ನಮ್ಮ ಅಪ್ಪಂಗೋಸ್ಕರ ಕಷ್ಟಪಟ್ಟು ಮಾಡಿದೀನಿ. ತುಂಬಾ ಥ್ಯಾಂಕ್ಸ್. ನಮ್ ಶಿವ ಒಂಥರ ಸ್ಪೆಷಲ್ ವ್ಯಕ್ತಿ. ಅದಕ್ಕೆ ಬರೇ ಪೂರಿಗೆ ಸಾಂಬಾರ್ ಮತ್ತೆ ಪಾನಿ ಹಾಕೊಂಡು ತಿಂತಿದ್ದ ನೋಡ್ರಿ. ನಮ್ಮ ಮನೆಗಿರೋರೆಲ್ಲ ಇವ್ನು ಹೇಳಿದ್ಕೆ ಕಾಲು ಎಳಿತಾ ಇದ್ರು. ಯಾಕಂದ್ರೆ ಇವನು ಒಬ್ಬಟ್ಟಿನ ಸಾರು ಹಾಕೊಂಡು ಯಾವಾಗ್ಲೂ ತಿಂತಾ ಇರ್ತಾನೆ ಅದೇ ವಿಚಾರಕ್ಕೆ. ನಮ್ಮ ಅಮ್ಮ ಮತ್ತೆ ಮಂಜಮ್ಮ ಲೇಟಾಗಿ ಬಂದ್ರು ಅಂತ ಅವರಿಬ್ರು ಪಾನಿಪುರಿ ಹಾಕೊಟ್ಟೆ. ಅದೇ ಗ್ಯಾಪಲ್ಲಿ ಇನ್ನೊಂದು ಮಸಾಲ ಪುರಿ ರೆಡಿ ಆಯ್ತು. ಎಂತ ಸ್ಪೆಷಲ್ ಮಸಾಲ ಪುರಿ ಅಂತ ಹೇಳಿದ್ರೆ ನೀವು ಲೈಫಲ್ಲೇ ಯಾವತ್ತೂ ತಿಂದಿರಲ್ಲ ಅಂತ ಮಸಾಲ ಪುರಿ ಮಾಡಿದ್ವಿ ನಾವು. ವಡೆ ಮತ್ತೆ ಒಬ್ಬಟ್ಟಿನ ಸಾಂಬಾರ್ ಹಾಕ್ಬಿಟ್ಟು ನಾವು ಮಸಾಲ ಪುರಿ ರೆಡಿ ಮಾಡಿದ್ವಿ. ನೀವ್ ಯಾರಾದ್ರೂ ಈ ತರ ಟ್ರೈ ಮಾಡಿದ್ರೆ, ಟ್ರೈ ಮಾಡಿಲ್ಲ ಅಂದ್ರೆ ಒಂದ್ಸಲ ಟ್ರೈ ಮಾಡಿ. ಇದೇ ರೀತಿ ಹೊಸ ರೆಸಿಪಿ ಬೇಕು ಅಂದ್ರೆ ತಪ್ಪದೇನೆ ನೀವು ನನ್ನ ಫಾಲೋ ಮಾಡಿ. ಇದನ್ನ ಫಸ್ಟ್ ಟೇಸ್ಟ್ ಮಾಡಿದ್ ಬೇರೆ ಯಾರು ಅಲ್ಲ, ನಮ್ಮಮ್ಮ. ಹೆಂಗೈತಮ್ಮ? ಅಷ್ಟೇ. ಎಲ್ಲ ಸ್ಪೂನ್ ಆಗಿ ತಿಂತಾ ಇದ್ರೆ ಇವಳು ನೋಡ್ರಿ ಚೌಟಾಗಿ ತಿಂತಾ ಇದ್ದಾಳೆ ಸ್ಪೆಷಲ್ ಆಗಿ. ಯಾರಾದ್ರೂ ಇಂಥವ್ರು ಸಿಗ್ತಾರಾ ನೋಡ್ರಿ? ನಿಮ್ಮನೇಲಿ ಯಾರಾದ್ರೂ ಇಂಥ ಪ್ರತಿಭೆಗಳಿದಾರ? ನಮ್ಮನೇಲಿ ಇಂತಿಂತ ದೊಡ್ಡ ದೊಡ್ಡ ಪ್ರತಿಭೆಗಳಿದ್ದಾರೆ. ಇದು ಆಕ್ಚುಲಿ ಚೆನ್ನಾಗಿರೋದು.